ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಆದಿತ್ಯ ಹರ್ಡಿಕರ್. ಈ ಹಿಂದಿನ ವಿಡಿಯೋದಲ್ಲಿ ನಾನು ಕೂರ್ಗ್ನ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೆ. ಅಲ್ಲಿ ಗೋಲ್ಡನ್ ಟೆಂಪಲಲ್ಲಿ ನಡೆಯೋ ಆಚರಣೆಗಳು ಇವುಗಳನ್ನೆಲ್ಲ ನಾವು ನೋಡ್ಕೊಂಡ್ಬಂದ್ವಿ. ಕೊಡಗಿನ 2ನೇ ಪ್ಲೇಸನ್ನು ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗಾದರೆ ಬನ್ನಿ ನೋಡೋಣ ಇವತ್ತಿನ ಪ್ಲೇಸ್ ಯಾವುದಂತ. ನಾನಿವತ್ತು ಬಂದಿರೋದು ಕಾವೇರಿ ನಿಸರ್ಗಧಾಮಕ್ಕೆ. ಇದು ಕುಶಾಲನಗರದ ಗೋಲ್ಡನ್ ಟೆಂಪಲಿಂದ ಅಂದಾಜು 7.5 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಈ ಒಂದು ನಿಸರ್ಗಧಾಮದಲ್ಲಿ ಸುಮಾರಷ್ಟು ಆ್ಯಕ್ಟಿವಿಟೀಸ್ಗಳಿದೆ. ಅದರಲ್ಲೂ ಮಕ್ಕಳಿಗೆ ಇಷ್ಟ ಆಗುವಂತಹ ತುಂಬ ಆ್ಯಕ್ಟಿವಿಟೀಸ್ಗಳಿದೆ. ಅದರಲ್ಲಿ ಒಂದು ಮೇಯ್ನಾಗಿ ಬೋಟಿಂಗ್. ಈಗ ಕಾವೇರಿ ನದಿಯ ಒಂದು ಮೇಯ್ನ್ ಬೋಟಿಂಗ್ ಪ್ಲೇಸಲ್ಲಿ ಜಾಸ್ತಿ ನೀರಿಲ್ಲದೆ ಇರೋದರಿಂದ ಬೋಟಿಂಗ್ನ ಮಾಡ್ತಾ ಇಲ್ಲ. ಆದರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ನೀವು ಮಾಡ್ಬೋದು. ಈ ಒಂದು ನಿಸರ್ಗಧಾಮಕ್ಕೆ ಎಂಟ್ರಿ ಫೀಸು 60 ರೂಪಾಯಿ. ಹಾಗೆ ಒಳಗಡೆ ಆ್ಯಕ್ಟಿವಿಟೀಸ್ಗೆ ಸೆಪ್ರೇಟಾಗಿ ಚಾರ್ಜ್ನ ಮಾಡ್ತಾರೆ. ಟಿಕೆಟ್ಸ್ನ ನಾವು ಒಳಗೆ ಹೋಗಿನೇ ತಗೋಬಹುದು. ಹೊರಗಡೆ ರೋಪ್ ವೇ ಇವನ್ನೆಲ್ಲ ನೋಡಿ ನನಗೇನು ತುಂಬ ಇಷ್ಟ ಆಗಲಿಲ್ಲ. ಸಣ್ಣ ಮಕ್ಕಳಿಗೆ ಆಡೋವಂಥ ಆಟಗಳು ಸುಮಾರಿದ್ವು. ಆದರೆ ನನಗೆ ಇಲ್ಲಿ ಒಂದು ಹಕ್ಕಿನ ನೋಡಿದ ತಕ್ಷಣವೇ ಈ ಒಂದು ಜಾಗಕ್ಕೆ ಹೋಗಬೇಕು ಅನ್ನಿಸ್ತು. ಹಾಗಾಗಿ ಸೀದಾ ಬಂದೆ. ಇಲ್ಲಿಗೆ ಎಂಟ್ರಿ ಫೀಸು ಬರೀ 30 ರೂಪಾಯಿ ಇದೆ. ಒಳಗಡೆ ಬೇರೆ ಬೇರೆ ಪಕ್ಷಿಗಳಿದ್ದಾವೆ ಅಂತ ಹೇಳಿದರು. ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ, ನಾನು ಒಳಗೆ ಬಂದ ತಕ್ಷಣವೇ ನನ್ನನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ 2 ಆಸ್ಟ್ರಿಚ್ಗಳು ಕಾಯ್ತಾ ಇದ್ದಾವೆ. ನೋಡ್ತೀರಾ, ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಅಯ್ಯೋ ದೇವ್ರೆ, ಈ ಒಂದು ಆಸ್ಟ್ರಿಚ್ಗಳು ನನಗೆ ಭಯ ಹಂಗಾಗ್ಬಿಟ್ವಲ್ಲಪ್ಪ. ಈ ಆಸ್ಟ್ರಿಚ್ಗಳು ಸರಿ ಇಲ್ಲ. ಬನ್ನಿ ಮುಂದಕ್ಕೆ ಹೋಗೋಣ. ಈ ಹಕ್ಕಿಗಳಿಗೆ ಫುಡ್ನ ಇಟ್ಟಿದ್ದಾರೆ ನೋಡಿ, ಎಷ್ಟು ಆರಾಮಾಗಿ ಕೂತ್ಕೊಂಡು ತಿಂತಾ ಇದ್ದಾವೆ. ಈ ಹಕ್ಕಿಗಳನ್ನು ಕೈ ಮೇಲೆ ಕೂರಿಸ್ತಾರಂತೆ, ಅವಕ್ಕೆ ಆಹಾರ ಕೊಡ್ಬೋದಂತೆ. ನಾವು ನೋಡೋಣ. ಈ ಒಂದು ಬರ್ಡ್ ಪಾರ್ಕಿಗೆ ಬರೋದಕ್ಕೆ 30 ರೂಪಾಯಿ ಎಂಟ್ರಿ ಫೀಸನ್ನು ತಗೋತಾರೆ. ಆದರೆ ಈ ಒಂದು ಗಿಳಿಗಳಿಗೆ ಆಹಾರವನ್ನು ತಿನ್ನಿಸೋದಕ್ಕೆ ಯಾವುದೇ ರೀತಿಯ ಒಂದು ಫೀಸ್ ಇರೋದಿಲ್ಲ. ಹಾಗಾಗಿ ನಾವು ಫ್ರೀಯಾಗಿ ಇವನ್ನ ಕೈ ಮೇಲೆ ಕೂರಿಸ್ಕೊಂಡು ಫುಡ್ ತಿನ್ನಿಸ್ಬೋದು. ನಿಮಗೆ ಗೊತ್ತಿರ್ಬೋದು, ಗಿಳಿಗಳಿಗೆ ಮೆಣಸಿನ ಬೀಜ ತುಂಬ ಇಷ್ಟ. ಹಾಗಾಗಿ ನನ್ನ ಕೈಯಲ್ಲಿ ಈಗ ಫುಲ್ಲು ಮೆಣಸಿನ ಬೀಜ ಕೊಟ್ಟಿದ್ದಾರೆ. ಈ ಗಿಳಿಗಳು ನನ್ನ ಕೈ ಮೇಲೆ ಕೂತ್ಕೊಂಡು ಅವನ್ನ ತಿಂತಾ ಇದ್ದಾವೆ, ನೀವು ನೋಡ್ಬೋದು. ನನಗಂತೂ ಈ ಗಿಳಿಗಳಿಗೆ ಫೀಡ್ ಮಾಡಿ ತುಂಬ ಖುಷಿ ಆಯಿತು. ಇದುವರೆಗೂ ಈ ಥರ ನಾನು ಕೈಯಲ್ಲಿ ಈ ಥರ ಹಕ್ಕಿಗಳನ್ನು ಕೂರಿಸ್ಕೊಂಡಿರಲಿಲ್ಲ. ಹಾಗಾಗಿ ತುಂಬ ಖುಷಿ ಆಯಿತು ನನಗೆ. ಮಕ್ಕಳೆಲ್ಲ ಬಂದರೆ ತುಂಬ ಖುಷಿ ಆಗುತ್ತೆ ಅವರಿಗೂ ಕೂಡ. ಇಲ್ಲಿ ಹಕ್ಕಿಗಳ ಆರೋಗ್ಯನ ಕಾಪಾಡೋದಕ್ಕೆ ಅವಿಗೆ ಬೇಕಾಗಿರುವಂತಹ ಸ್ಪೆಸಿಫಿಕ್ ಫುಡ್ನ ಮೇಂಟೈನ್ ಮಾಡ್ತಾರೆ. ಹಾಗೆ ತುಂಬ ಚೆನ್ನಾಗಿ ಕೂಡ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಸುಮಾರಷ್ಟು ಹಕ್ಕಿಗಳು ಇಲ್ಲಿ ಇದ್ದಾವೆ. ಇವ್ರ ಕೈಯಲ್ಲಿ ನೋಡ್ಬೋದು, ಒಂದು 4-5 ಗಿಳಿಗಳು ಕೂತ್ಕೊಂಡು ಆರಾಮಾಗಿ ತಿಂತಾ ಇದ್ದಾವೆ ಕಾಳುಗಳನ್ನೆಲ್ಲ. ಕೊನೆಗೆ ಒಂದು ಜಿಂಕೆ ಪಾರ್ಕ್ ಕೂಡ ಇದೆ. ಒಟ್ಟಿನಲ್ಲಿ ಈ ಒಂದು ಪ್ಲೇಸ್ ನನಗೆ ವಿಸಿಟ್ ಮಾಡೋದಕ್ಕೆ ಒಂದು ವರ್ತ್ ಪ್ಲೇಸ್ ಅಂತ ಅನ್ನಿಸ್ತು. ಕಾವೇರಿ ನಿಸರ್ಗಧಾಮನ ಮುಗಿಸ್ಕೊಂಡು ನಾನು ಮುಂದೆ ಹೋಗಿದ್ದೆ ದಿ ವರ್ಲ್ಡ್ ಫೇಮಸ್ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ. ಸೊ ಈ ವಿಡಿಯೋನ ನಾನು ಸದ್ಯದಲ್ಲೇ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋನಿದ್ದೀನಿ. ನೀವು ನನ್ನ ಜೊತೆ ಬಂದು ಈ ಎಲಿಫೆಂಟ್ ಕ್ಯಾಂಪ್ನ ನೋಡಬೇಕು ಅಂತಿದ್ದರೆ ತಕ್ಷಣವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮುಂದೆ ಬರೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡೋಣ. ಟೇಕ್ ಕೇರ್, ಟಾಟಾ, ಬೈ ಬೈ, ಸಿ ಯು.